ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಬ್ಯಾಂಕ್ ನಿಫ್ಟಿ 5 ಮಿನಿಟ್ ಟೈಮ್ ಫ್ರೇಮ್ ನಮಗೆ ಒಂದು ಸೆಟಪ್ ಸಿಗ್ತಾ ಇದೆ. ಇದರ ಫಿಬೊನಾಚಿ ಸೆಟ್ ಆಲ್ಮೋಸ್ಟ್ 750 ಪಾಯಿಂಟ್ಗಳ ಗ್ಯಾಪ್ ಡೌನ್ ಮುಖಾಂತರ ಬ್ಯಾಂಕ್ ನಿಫ್ಟಿ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿದೆ. ಸೊ ಇದು 50% ಲೆವೆಲ್ಗಳೇ ಸ್ವಲ್ಪ ಕನ್ಸಾಲಿಡೇಷನ್ ಆಗ್ತಾ ಇದೆ. ಈ ಥರ ಕನ್ಸಾಲಿಡೇಷನ್ ಸಿಗ್ತಾ ಇದೆ ನಮಗೆ. ಕೆಳಗಡೆ ಕ್ಲೋಸ್ ಆಗಿ ಸ್ವಲ್ಪ ರಿಟೆಸ್ಟಿಗೆ ಬಂದರೆ ಈ ಥರ ಎಂಟ್ರಿ ತಗೋಬೋದು ನಾವು. ಇಲ್ಲಿವರೆಗೂ ನಮ್ಮ ಟಾರ್ಗೆಟ್ ಇರುತ್ತೆ. ಸೊ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇರುತ್ತೆ. ಸೊ ಮಾರ್ಕೆಟ್ ವಾಪಸ್ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋದರೆ ನಾವು ಯಾವುದೇ ಒಂದು ಟ್ರೇಡ್ ಮಾಡಲ್ಲ. ಮುಂದೆ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಹೇಳಿದ ಪ್ರಕಾರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಯಿತು. ಸೊ ರಿಟೆಸ್ಟ್ ಕ್ಯಾಂಡಲಿಂದ ಎಂಟ್ರಿ ತಗೊಂಡು ಇಲ್ಲಿವರೆಗೂ ನಾವು ಟಾರ್ಗೆಟನ್ನು ಬುಕ್ ಮಾಡಬಹುದಾಗಿರುತ್ತೆ. ಪೂರ್ತಿ ಟಾರ್ಗೆಟ್ ಸಿಗುತ್ತಾ ಇಲ್ವಾ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಟಾರ್ಗೆಟ್ ಪೂರ್ತಿ ಮಾರ್ಕೆಟ್ ಹಿಟ್ ಆಗಿದೆ. ಅರೌಂಡ್ ನಮಗೆ ಎಷ್ಟು ಸಿಕ್ಕಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅರೌಂಡ್ 135 ಪಾಯಿಂಟ್ಗಳ ಮುಖಾಂತರ ನಮ್ಮ ಟಾರ್ಗೆಟ್ ಹಿಟ್ ಆಗಿದೆ. 1:2.60 ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಆಗಿತ್ತು. 135 ಪಾಯಿಂಟ್ ನಮ್ಮದೇ ಟಾರ್ಗೆಟ್ ಆಗಿತ್ತು. ಎಕ್ಸಾಕ್ಟ್ಲಿ ನಮ್ಮ ಟಾರ್ಗೆಟ್ನ ಹಿಟ್ ಮಾಡಿ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದೆ. ಹಲೋ ಫ್ರೆಂಡ್ಸ್, ನಾನು ಮೊದಲೇ ಹೇಳಿರೋ ಹಾಗೆ ಆಲ್ಮೋಸ್ಟ್ 1:5ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಅರೌಂಡ್ 60 ಪಾಯಿಂಟ್ ನಮ್ಮ ಎಲ್ ಆಗಿತ್ತು. ಸೊ 314 ಪಾಯಿಂಟ್ಸ್ವರೆಗೂ ನಮ್ಮ ಟಾರ್ಗೆಟ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ. ಓಕೆನಾ, ಇದು ಪ್ಯಾಟರ್ನ್ ಏನಂತಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಿಬೊನಾಚಿ 50% ಅಂತ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಒಂದು ಸ್ವಿಂಗ್ನ ಕ್ರಿಯೇಟ್ ಮಾಡಿ, ಸೊ ಈ ಥರ ಕನ್ಸಾಲಿಡೇಷನ್ ಆಗಿ 50% ಕೆಳಗಡೆ ಆಮೇಲೆ ನಾವು ಫಿಬೊನಾಚಿನ ಡ್ರಾ ಮಾಡ್ಕೊತೀವಿ. ಈ ಥರ ಫಿಬೊನಾಚಿ ಡ್ರಾ ಮಾಡಿದ್ಮೇಲೆ 50% ಕೆಳಗಡೆ ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಡೇ ಲೋನ ಕ್ಲೋಸ್ ಆದ ತಕ್ಷಣ ನಾವು ರಿಟೆಸ್ಟ್ ಕ್ಯಾಂಡಲ್ ಅಥವಾ ಡೇ ಲೋ ಕ್ಲೋಸ್ ಆದಮೇಲೆ ಕ್ಯಾಂಡಲ್ ಇಮಿಡಿಯೇಟಾಗಿ ಎಂಟ್ರಿನ ತೊಗೊತೀವಿ. ಸೊ ಇಲ್ಲಿವರೆಗೂ ನಮ್ಮ ಎಸ್ ಎಲ್ ಆಗಿರುತ್ತೆ, ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಯಾಕಂದರೆ ಕೊನೆ ಸ್ವಿಂಗ್ ಆಗಿರುತ್ತೆ. ಇಲ್ಲಿಂದ ನಾವು 1:2ವರೆಗೂ ಟಾರ್ಗೆಟನ್ನು ಬುಕ್ ಮಾಡಬೇಕಾಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ 50,227 ದಿಸ್ ವಾಸ್ ಮೈ 1:2ವರೆಗೂ ಟಾರ್ಗೆಟನ್ನು ಕೊಟ್ಟಿತ್ತು. ಆಮೇಲೆ ನೆಕ್ಸ್ಟ್ 1:5ವರೆಗೂ ಟಾರ್ಗೆಟ್ ಕೊಟ್ಟಿದೆ ಮಾರ್ಕೆಟು. ಯಾಕಂದರೆ ಇದು ಪೂರ್ತಿಯಾಗಿ ಟ್ರೆಂಡ್ ಕ್ಯಾಪ್ಚರ್ ಮಾಡುವಂಥ ಒಂದು ಪ್ಯಾಟರ್ನ್ ಆಗಿರುತ್ತೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದಾಗಿರುತ್ತೆ. ಸೊ ಮೇಲ್ಗಡೆ 50% ಏರಿಯಾದಿಂದ ಮೇಲ್ಗಡೆ ಕನ್ಸಾಲಿಡೇಷನ್ ಆಗಿ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ಪೂರ್ತಿ ಮೇಲ್ಗಡೆ ಟ್ರೆಂಡ್ ಕ್ಯಾಪ್ಚರ್ ಮಾಡುವಂಥ ಒಂದು ಪ್ಯಾಟರ್ನ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು ಅರೌಂಡ್ 1:10ವರೆಗೂ ಟಾರ್ಗೆಟ್ ಕೊಟ್ಟಿದೆ ನೋಡಿ. ಆಲ್ಮೋಸ್ಟ್ 600 ಪಾಯಿಂಟ್ಸ್ ಫಾಲ್ ಆಗಿದೆ ಮಾರ್ಕೆಟ್. ಸೊ ಈ ಥರ ಫಾಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ 1:2ವರೆಗೂ ಬಂದರೆ ಸಾಕು ಅಂದ್ಕೊಂಡಿದ್ದೆ ನಾನು. 50,222 ದಿಸ್ ಲೆವೆಲ್. ಈ ಲೆವೆಲ್ನ ಆಲ್ರೆಡಿ ಬಿಫೋರ್ ನಾನು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೇ ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಈ ಲೆವೆಲ್ವರೆಗೂ ಬಂದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಮ ಸಪೋರ್ಟ್ ಏರಿಯಾ ಬಂದಿತ್ತು ಎಲ್ಲಿ 50,000 ರೌಂಡ್ ಲೆವೆಲ್. 50,000ಇಂದನೂ ಮತ್ತೆ ಮಾರ್ಕೆಟು ಕೆಳಗಡೆ ಫಾಲ್ ಆಗ್ತದೆ ಅಂತಂದರೆ ಸೊ ತುಂಬಾ ಒಂದು ಏನೋ ನ್ಯೂಸ್ ಬೇಸ್ ಇದೆ ಮಾರ್ಕೆಟ್ನಲ್ಲಿ. ಇವತ್ತು ತುಂಬಾ ಫಾಲ್ ಆಗ್ತಾ ಇದೆ. ಸೊ ನಾವು ಟ್ರೇಡಿಂಗನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಓಕೆ, ಈ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.